ಶಾಸನ ಆದಾಗಿಂದಲೂ ಇದು ಪ್ರಯತ್ನ. ಇದು ಮನೆ ಹಂತಕ್ಕೆ 2017-18ಕ್ಕೆ ಮುಂಜೂರಾಗಂತ ಇತ್ತು. ಅವಾಗೆಲ್ಲ ಬರಗಾಲ ಬಂತು. ಆವಾಗ ಬಂದಂಥ ಸಂದರ್ಭದಲ್ಲಿ ನೆಕ್ಸ್ಟ್ ಇದರಲ್ಲಿ ಮಾಡ್ತೀವಿ, ಯಾಕಂದ್ರೆ ಬರಗಾಲ ಇದೆ, ಅಷ್ಟು ಹಣ ಒದಗಿಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವಾಗ ಇದು ಮಾಡಿದ್ರು. ಮತ್ತೆ ಸರ್ಕಾರ ಬದಲಾವಣೆ ಆಯಿತು. ನಾನು 2ನೇ ಬಾರಿ ಶಾಸನ ಆದಾಗ ಕೂಡ ಮಾಡಲಿಕ್ಕಾಗಲಿಲ್ಲ. ಮತ್ತೆ ಈಗ 3ನೇ ಬಾರಿ ಆದಾಗ 2 ವರ್ಷ ಸತತವಾಗಿ ಅದಕ್ಕೆಲ್ಲ ಏನು ವ್ಯವಸ್ಥೆ ಬೇಕು ಎಲ್ಲ ಬೇರೆ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ಇರ್ಬೋದು, ಬೇರೆ ಸಂದರ್ಭದಲ್ಲಿ ಇರ್ಬೋದು, ಮೀಟಿಂಗ್ಗಳಿರ್ಬೋದು, ಎಲ್ಲ ನಾವು ಸರ್ಕಾರಕ್ಕೆ ನಮ್ಮ ಈಗಿನ ಮುಖ್ಯಮಂತ್ರಿಗಳಿಗೆ, ಸಂಬಂಧಪಟ್ಟ ಸಚಿವರಿಗೆ ಮತ್ತು ಇಲಾಖೆಗೆ ಎಲ್ಲ ಮನವರಿಕೆ ಮಾಡಿ ಈಗ ನಿನ್ನೆ ತಾನೇ 198 ಕೋಟಿಗಳಿಗೆ ಇದು ಒಳಚರಂಡಿ ವ್ಯವಸ್ಥೆ ಮಂಜೂರಾಗಿದೆ ಕ್ಯಾಬಿನೆಟ್ಟಲ್ಲಿ. ಜೊತೆಗೆ ಇದಕ್ಕಿಂತ ಪೂರ್ವದಲ್ಲಿ STP ಸೀರಿಯಸ್ ಟ್ರೀಟ್ಮೆಂಟ್ ಪ್ಲಾಂಟ್ ಇದಕ್ಕೆ ಸಂಬಂಧಿಸಿದಂತೆ ಅದಾಗಲೇ ಟೆಂಡರ್ ಆಗಿದೆ. 15 ಕೋಟಿ 16 ಲಕ್ಷ ಅದನ್ನು ಟೆಂಡರ್ ಆಗಿ ಈಗೇನು ವರ್ಕ್ ಆರ್ಡರ್ ಕೂಡ ಹಂತಕ್ಕೆ ಬಂದಿದೆ. ಒಟ್ಟಾರೆಯಾಗಿ 213 ಕೋಟಿ 16 ಲಕ್ಷದ ಒಂದು ಕಾಮಗಾರಿ ನಗರಸಭೆಗೆ ಸಂಬಂಧಿಸಿದಂತೆ ಸರ್ಕಾರದಿಂದ ಮಂಜೂರಾಗಿದೆ. ನಾನು ಈ ಸಂದರ್ಭದಲ್ಲಿ ನಾನೆಲ್ಲ ನಮ್ಮ ಮುಖ್ಯಮಂತ್ರಿಗಳು ಇರ್ಬೋದು, ಉಪಮುಖ್ಯಮಂತ್ರಿ ಇರ್ಬೋದು, ನಮ್ಮ ಸಂಬಂಧಪಟ್ಟ ಸಚಿವರು ಇರ್ಬೋದು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು, ನಗರಾಭಿವೃದ್ಧಿ ಇಲಾಖೆ ಅಧಿಕಾರಿಗಳಿರ್ಬೋದು, ಆರ್ಥಿಕ ಇಲಾಖೆ ಅಧಿಕಾರಿಗಳಿರ್ಬೋದು, ನಮ್ಮ ಡೆಪ್ಟಿ ಕಮಿಷನರ್, ಅಂದರೆ ಇದಕ್ಕೆಲ್ಲನೂ ಕೂಡ ಇಲ್ಲಿರ್ತಕ್ಕಂಥ ನಗರಸಭೆ ಸದಸ್ಯಗಳಿರ್ಬೋದು, ಕಾಲಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾಡಿ. ಯಾಕಂದರೆ ಇದು ಒಂಥರ ದೊಡ್ಡ ಒಂದು ಪ್ರಾಜೆಕ್ಟ್ ಇದು. ಆಮೇಲೆ ಇದು ಮಂಜೂರಾಗಬೇಕಂದ್ರೆ ಎಲ್ಲ ಹಂತದ ನಮ್ಮ ಏನು ನಗರಸಭೆ ಅಧಿಕಾರಿಗಳು, ಕಮಿಷನರ್ಗಳು ಇದ್ದಂಥ ಸದಸ್ಯರು ಕಾಲಕ್ಕೆ ಏನು ಅವರಿಗೆ ರೆಸಲ್ಯೂಷನ್ ಮಾಡಿಕೊಡ್ಬೇಕು, ಏನು ಕೊಡಬೇಕು, ಏನು ಮಾಹಿತಿ ಕೊಡಬೇಕು, ಎಲ್ಲದನ್ನು ಕೊಡೋದ್ರ ಮುಖಾಂತರ ಇದು ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂಥ ಜಿಲ್ಲಾಧಿಕಾರಿಗಳು, ಈಗಿನ ಜಿಲ್ಲಾಧಿಕಾರಿ ಇರ್ಬೋದು, ಅವರ ಇಲ್ಲಿರ್ತಕ್ಕಂಥ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಂದ ಎಲ್ಲ ಸೇರಿ ಇದಕ್ಕೆ ಕಾರಣಕರ್ತರಾಗಿದ್ದಾರೆ. ಅದಕ್ಕೆಲ್ಲರಿಗೂ ಕೂಡ ನಮ್ಮ ಸರ್ಕಾರ ಸೇರಿ ಮುಖ್ಯಮಂತ್ರಿಗಳಿಂದ ಕೆಳಗಿನ ಹಂತದಿಂದ ಹಿಡಿದು ನಗರಸಭೆಯಿಂದ ಹಿಡಿದು ಸಾರ್ವಜನಿಕರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಮೊದಲೇದಾಗಿ ಸಲ್ಲಿಸ್ತೇನೆ. ಈಗ 198 ಲಕ್ಷಕ್ಕೆ ಸುಮಾರು 170 ಕಿಲೋಮೀಟರ್ ಆಗ್ತಾರೆ ನಗರದಲ್ಲಿ ಡಿಸ್ಟೆನ್ಸ್ ಅಂತ ಲೆಂತ್. ಎಲ್ಲ ರಸ್ತೆಗಳು ಮಾಡಬೇಕಲ್ಲ. ಹೊಸ ಲೇಔಟ್ಗಳಲ್ಲಿ ಇವಾಗ UGD ಪ್ರಾವಿಷನ್ ಇದೆ. ಹಳೆಯವು ಯಾವೆಲ್ಲ ಇದ್ದು ಏನು ನಮಗೆ ಎಕ್ಸಿಸ್ಟಿಂಗು ಹಳೆ ರೋಡ್ಗಳು ಒಳಗಡೆ ಇರ್ತಕ್ಕಂಥ ಸ್ಲಮ್ ಏರಿಯಾದಲ್ಲಿ ಇರ್ಬೋದು, ಕೆಲವೊಂದು ಭಾಳ ಸಣ್ಣ ರಸ್ತೆಗಳಿದೆಲ್ಲ ಪ್ರತಿಯೊಂದಕ್ಕೂ ಕೂಡ ಅದು ಪ್ರಾವಿಷನ್ ಮಾಡಿ 170 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಮಾಡೋಂಥ ಕೆಲಸ. ಇದು ಇದೆಷ್ಟು ಬರ್ತವೆ? 12,307 ಮನೆಗಳು ಮನೆ ಕನೆಕ್ಷನ್ ಆಗ್ತವೆ. 6,301 ಯಂತ್ರದ ಗುಂಡಿ, ಮ್ಯಾನುವಲ್ ಅಲ್ಲ ಇವು, ಮೊದಲೇನಂತಿದ್ರು ಮ್ಯಾನುವಲ್ ಅಂತಿದ್ರು. ಇದನ್ನ ಯಂತ್ರದ ಗುಂಡಿಗಳು, ಯಂತ್ರದ ಮುಖಾಂತರ ಕ್ಲೀನ್ ಮಾಡೋಂಥ ಗುಂಡಿಗಳು 6,301 ಯಂತ್ರದ ಗುಂಡಿಗಳು. 12,307 ಮನೆಗಳಿಗೆ ಇದು ಸಂಪರ್ಕ ಕೊಡುವಂಥ ವ್ಯವಸ್ಥೆ. ಆಮೇಲೆ ಅದರಲ್ಲಿ 170 ಕಿಲೋಮೀಟ್ರು 70.25 ಕಿಲೋಮೀಟ್ರು ಉದ್ದ ಇರ್ತಕ್ಕಂಥದ್ದು. ಆಮೇಲೆ ಗೊರ್ಲಕಟ್ಟೆ ರಸ್ತೆ ರೈಲ್ನಗರದ ಹತ್ರ 12 ಮೀಟರ್ ವ್ಯಾಸದ ವೆಟ್ವೆಲ್ ಹಾಗೂ ಸಂಬಂಧಿಸಿದ ಘಟಕಗಳನ್ನು ನಿಲ್ಲಿಸೋದು. ಇವೆಲ್ಲ ಡೀಟೇಲ್ಸು ನಿಮಗೆಲ್ಲ ಕಾಪಿಗಳು ಕೊಡ್ತಾರೆ, ಆಯ್ತಾ? ಆಮೇಲೆ ಮಾಹಿತಿನೂ ಬೇಕಾದ್ರೆ ಕೊಡ್ತಾರೆ. ಇವೆಲ್ಲ ಕಾಪಿಗಳು ನಿಮ್ಮೆಲ್ಲ ಮಾಧ್ಯಮದವರಿಗೆಲ್ಲ ಕೊಡ್ತೀವಿ.